ಚಾನಲ್. ಮೈ ನೇಮ್ ಇಸ್ ಧನು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅರ್ಲಿ ಮಾರ್ನಿಂಗ್ ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ವಿಡಿಯೋ ಕ್ಲಿಪ್ಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ ಅರ್ಲಿ ಮಾರ್ನಿಂಗ್ ವರ್ಕೌಟ್ ಮಾಡೋದಂದ್ರೆ ತುಂಬಾ ಇಷ್ಟ. ಬಟ್ ನನ್ನ ಆಫೀಸ್ ಟೈಮಿಂಗ್ ಡಿಫ್ರೆಂಟ್ ಆಗಿರೋದ್ರಿಂದ ನಾನು ಈವ್ನಿಂಗ್ ವರ್ಕೌಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇತ್ತು. ಬಟ್ ಇನ್ಮೇಲೆ ನಾನು ಅರ್ಲಿ ಮಾರ್ನಿಂಗ್ ವರ್ಕೌಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 21 ಡೇಸ್ ವರ್ಕೌಟ್ ಚಾಲೆಂಜ್ ಕೂಡ ತಗೋಬೇಕಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಪ್ಲಾನ್ ಪ್ರಿಪೇರ್ ಮಾಡಬೇಕು. ಇವತ್ತು ನಾಳೆ ನಾನು ಅದನ್ನು ಪ್ರಿಪೇರ್ ಮಾಡ್ತೀನಿ. ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದು ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ. ನನ್ನ ಸ್ಕಿನ್ ಕೇರ್ ರುಟೀನ್ ಕರೆಂಟ್ಲಿ ಏನು ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಡಯಟ್ ರುಟೀನ್ ಹೇಗಿದೆ ಇವಾಗ ಅಟ್ ಪ್ರೆಸೆಂಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಅದೆಲ್ಲದನ್ನು ನೀವು ನೋಡಿ. ಆ್ಯಂಡ್ ನೀವು ಯಾವ ಥರ ಡಯಟ್ ಫಾಲೋ ಮಾಡ್ತಾ ಇದ್ದೀರಾ, ನೀವು ಯಾವ ಥರ ವರ್ಕೌಟ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೀರಾ, ಅದು ಎಲ್ಲದನ್ನು ಕಮೆಂಟ್ ಮಾಡಿ ನನಗೆ ಹೇಳಿ. ಯಾಕಂದರೆ ಐ ಆಮ್ ವೆರಿ ಕ್ಯೂರಿಯಸ್, ಸೊ ಐ ವಾಂಟ್ ಟು ನೋ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ಪ್ಲೀಸ್ ಡೂ ದ್ಯಾಟ್. ಆ್ಯಂಡ್ ಇವತ್ತು ನನ್ನ ಡೇ ಹೇಗಿರುತ್ತೆ, ನಾನು ಯಾವ ಥರ ಡಯಟ್ ಮೀಲ್ ರೆಡಿ ಮಾಡ್ಕೊತೀನಿ ಆ್ಯಂಡ್ ಹಾಗೆ ಚಿಟ್ ಚಾಟ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ಬಿಡ್ತೀನಿ. ಇವತ್ತೇನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಅಂತ. ನಾನು ಮಿಲ್ಕ್ ಜೊತೆ ಚಿಯಾ ಸೀಡ್ಸ್ 30 ಮಿನಿಟ್ಸ್ ಸೋಪ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ನನಗೆ ಪೊಮೊಗ್ರೆನೇಟ್ ಇಷ್ಟ ಆಗಿರೋದ್ರಿಂದ ಪೊಮೊಗ್ರೆನೇಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸೋಕ್ಡ್ ಚಿಯಾ ಸೀಡ್ಸ್ ಜೊತೆ ನಾನು ಪೊಮೊಗ್ರೆನೇಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಪ್ರೋಟೀನ್ ಬಾರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಪ್ರೋಟೀನ್ ಬಾರ್ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಪ್ರೋಟೀನ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಏನಕ್ಕಂದರೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ವೆರಿ ಸಿಂಪಲ್. ಮಿಲ್ಕ್ ಜೊತೆ ಚಿಯಾ ಸೀಡ್ಸ್ನ ಒಂದು 30 ಮಿನಿಟ್ಸ್ ಸೋಪ್ ಮಾಡಿಬಿಟ್ಟು ಪೊಮೊಗ್ರೆನೇಟ್ ಸೀಡ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ನಿಮ್ಗೆ ಇಷ್ಟ ಬಂದಿದ್ದು ಪ್ರೋಟೀನ್ ಬಾರ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ನನಗೆ ತುಂಬ ಇಷ್ಟ ಆಗೋದು ದಿ ಓಲ್ಡ್ ಟ್ರೂತ್ ಅವ್ರದ್ದು ಪ್ರೋಟೀನ್ ಬಾರ್ ಬರುತ್ತಲ್ಲ, ಪೀನಟ್ ಪ್ರೋಟೀನ್ ಬಾರ್. ಅದು ತುಂಬ ಇಷ್ಟ ಆಗುತ್ತೆ. ಏನಕ್ಕಂದರೆ ಅದು ಕ್ರಂಚಿಯಾಗಿ ಪೀನಟ್ ಎಲ್ಲ ಮಧ್ಯೆ ಸಿಗ್ತಾ ಇರುತ್ತೆ. ಪೊಮೊಗ್ರೆನೇಟ್ ಕೂಡ ಮಧ್ಯೆ ಸಿಗ್ತಾ ಇರುತ್ತೆ. ಮೈ ಗಾಡ್, ಇಟ್ ಟೇಸ್ಟ್ ಸೋ ಗುಡ್. ಸಾಕಾಗಿರುತ್ತೆ ಟೇಸ್ಟ್. ಇದ್ರ ಜೊತೆ ನೀವು ಕೆಲವರಿಗೆ ಸಾಕಾಗೋದಿಲ್ಲ ಆ್ಯಂಡ್ ಆಲ್ಸೋ ಡಯಟ್ ಎಲ್ಲ ಮಾಡಬೇಕಾದ್ರೆ ಸಾಕಾಗೋದಿಲ್ಲ ಅಂದರೆ ನಾರ್ಮಲಿ ನಾನು ಪೋಚ್ಡ್ ಎಗ್ ಆ್ಯಡ್ ಮಾಡ್ಕೋತೀನಿ. ಇಲ್ಲಾಂದರೆ ಕಂಪ್ಲೀಟ್ ಬಾಯ್ಲ್ಡ್ ಎಗ್ ಕೂಡ ಆ್ಯಡ್ ಮಾಡ್ಕೋತೀನಿ. ಕಂಪ್ಲೀಟ್ ಪ್ರಾಪರ್ ಬ್ರೇಕ್ಫಾಸ್ಟ್ ಆಗುತ್ತೆ. ಇವಾಗ ನಾನು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಆ ಫೇಸ್ ಪ್ಯಾಕಿಂದ ಏನೇನು ಬೆನಿಫಿಟ್ ಇದೆ ನಿಮಗೆ ಅಂತ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡ್ತೀನಿ. ನಂಬರ್ 1, ವರ್ಕೌಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಡೇ ಅಟ್ಲೀಸ್ಟ್ 30 ಮಿನಿಟ್ಸ್ ಅಥವಾ 1 ಅವರ್ ನೀವು ವರ್ಕೌಟ್ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ವರ್ಕೌಟ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಆಲ್ಸೋ ನೀವು ವರ್ಕೌಟ್ ಮಾಡಿದಾಗ ನೋಡ್ಬೋದು ಗ್ಲೋ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ ಒಂದು ಸ್ವೆಟ್ ರಿಲೀಸ್ ಆದಾಗ ನಿಮ್ಮ ಬಾಡಿನಲ್ಲಿ ಆಟೋಮೆಟಿಕ್ಕಾಗಿ ಗ್ಲೋ ಬರುತ್ತೆ ಆ್ಯಂಡ್ ಸ್ಕಿನ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಸೆಕೆಂಡ್, ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಕೆಲವರು ತುಂಬ ಹೈ ಇಂಟೆನ್ಸ್ ಡಯಟ್ ಫಾಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಆ್ಯಪಲ್ ಡಯಟ್ ಇರ್ಬೋದು, ಜ್ಯೂಸ್ ಡಯಟ್ ಇರ್ಬೋದು, ಹಾಡು ಮೂಡ್ ಏನೇನೋ ಡಯಟ್ಗಳನ್ನ ಫಾಲೋ ಮಾಡ್ತಾರೆ. ಅದನ್ನೆಲ್ಲ ಫಾಲೋ ಮಾಡೋದನ್ನ ಬಿಟ್ಟು ಪ್ರಾಪರಾಗಿ ಬ್ಯಾಲೆನ್ಸ್ಡ್ ಮೀಲ್ನ ನಿಮ್ಮ ಫುಡ್ನಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇದೇ ಆಗಬೇಕು ಅದೇ ಆಗಬೇಕು ಆ ಥರ ಎಲ್ಲ ಏನಿಲ್ಲ. ನೀವು ಪೋರ್ಷನ್ ಆಫ್ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು ಆ್ಯಂಡ್ ಎವ್ರಿ ಡೇ ಪ್ರೋಟೀನ್ ತಿನ್ನೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಆಲ್ಸೋ ಕಾರ್ಬೋಹೈಡ್ರೇಟ್. ಕೆಲವರು ಕಾರ್ಬೋಹೈಡ್ರೇಟ್ ತಿನ್ನಲೇಬಾರ್ದು ಅಂತ ಹೇಳಿ ಕಾರ್ಬ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾರೆ. ದಟ್ಸ್ ವೆರಿ ರಾಂಗ್. ನೀವು ಕಾರ್ಬ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದಾಗ ನಿಮ್ಮ ಫೇಸ್ ಚಾಮ್ ಹೋಗ್ಬಿಡುತ್ತೆ. ಕರ್ಡ್ ಇರ್ಬೋದು, ರೈಸ್ ಇರ್ಬೋದು ಅಥವಾ ವೀಟ್ ಇರ್ಬೋದು, ಎಲ್ಲದೂ ನಿಮ್ಮ ಬಾಡಿಗೆ ಬೇಕಾಗಿರುತ್ತೆ. ಓಕೆನಾ? ಕಂಪ್ಲೀಟಾಗಿ ಕಾರ್ಬ್ನ ಕಟ್ ಡೌನ್ ಮಾಡೋಕ್ಕೆ ಹೋಗಬೇಡಿ. ಬಟ್ ತುಂಬ ಲಿಮಿಟೆಡ್ ಆಗಿ ಕನ್ಸ್ಯೂಮ್ ಮಾಡಿ. ಲಿಮಿಟೆಡ್ ಆಗಿ ಅಂತ ಹೇಳಿದ್ರೆ ಹೆವಿ, ಕೆಲವರು ತುಂಬ ಲಿಮಿಟೆಡ್ ಆಗಿದ್ರೆ ಇಷ್ಟಿಷ್ಟೇ ಕೋಳಿ ಥರ ತಿನ್ನೋದಲ್ಲ, ಒಂದು ಪ್ರಾಪರ್ ಆಗಿ. ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಬ್ಯಾಲೆನ್ಸ್ ಡಯಟ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ಪ್ಲೇಟಲ್ಲಿ ನೋಡ್ಬೋದು ನೀವು ಎಷ್ಟು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ನಿಮ್ಗೆ ಇಲ್ಲಿರಬೇಕಾಗುತ್ತೆ ಎವ್ರಿ ಡೇ. ನಂಬರ್ 3, ವಾಟರ್.
ಎವ್ರಿ ಡೇ ನಾವು ನಿಮ್ಮ ಬಾಡಿ ವೆಯ್ಟ್ಗೆ ತಕ್ಕಂತೆ ವಾಟರ್ನ ಕುಡಿಬೇಕಾಗುತ್ತೆ. ಕೆಲವರು ಹೇಳ್ಬೋದು ಮಿನಿಮಮ್ 2 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು ಅಂತ. ನೋ, ಇಟ್ಸ್ ನಾಟ್ ದ್ಯಾಟ್. ನಿಮ್ಮ ಬಾಡಿ ವೆಯ್ಟ್ ಹೇಗಿದೆ ಅದ್ರ ಬೇಸಿಸ್ ಮೇಲೆ ನೀವು ವಾಟರ್ನ ಕುಡಿಬೇಕಾಗುತ್ತೆ. ಆ್ಯಂಡ್ ಕೆಲವರು ವಾಟರ್ನ ಕುಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಗೋನಲ್ಲಿ 1 ಲೀಟರ್ 2 ಲೀಟರ್ ಒಂದೇ ಸಲ ಕುಡಿದ್ಬಿಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ನೀವು ಜಾಸ್ತಿ ಒಂದೇ ಸಲ ಕುಡಿಯೋದ್ರಿಂದ ನಿಮ್ಮ ಕಿಡ್ನಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಇವಾಗ ಯಾವುದೋ ಒಂದು ಮಿಷಿನ್ಗೆ ಅಥವಾ ವಾಷಿಂಗ್ ಮಿಷಿನ್ಗೆ ನೀವು ಜಾಸ್ತಿ ಬಟ್ಟೆಗಳನ್ನ ಲೋಡ್ ಮಾಡಿ ಹಾಕ್ಬಿಟ್ರೆ ಅದು ಸರಿಯಾಗಿ ವರ್ಕ್ ಆಗೋದಿಲ್ಲ, ಸ್ಟಕ್ ಆಗ್ತಿರುತ್ತೆ. ಸೊ ಅದೇ ಥರ ಕೂಡ ನಮ್ಮ ಬಾಡಿ ಕೂಡ ಅದೇ ವೇನಲ್ಲಿ ವರ್ಕ್ ಆಗುತ್ತೆ, ಫಂಕ್ಷನ್ ಆಗೋದು ಅದೇ ವೇನಲ್ಲಿ. ನೀವು ಜಾಸ್ತಿ ಲೋಡ್ ಮಾಡಬಾರ್ದು. ಫುಡ್ ಇರ್ಬೋದು ಅಥವಾ ವಾಟರ್ ಇರ್ಬೋದು, ಎಲ್ಲದನ್ನು ಒಂದೇ ಸಲ ಲೋಡ್ ಮಾಡಬಾರ್ದು. ಸ್ವಲ್ಪ ಬ್ರೇಕ್ ತಗೊಂಡು ನೀವು ವಾಟರ್ನ ಕುಡಿಬೇಕಾಗುತ್ತೆ. ಮೇಕ್ ಶೋರ್ ದಟ್ ಯು ಆರ್ ನಾಟ್ ಲೋಡಿಂಗ್ ಯುವರ್ ಬಾಡಿ ವಿತ್ ಲಾಟ್ ಆಫ್ ಸ್ಟಫ್. ಓಕೆನಾ? ಒಂದೇ ಸಲ ಜಾಸ್ತಿ ತಿಂದ್ಬಿಡೋದು, ಜಾಸ್ತಿ ವಾಟರ್ನ ಕುಡಿದ್ಬಿಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ನೀರು ಬ್ರೇಕ್ ತಗೊಂಡು ನೀರನ್ನ ಕುಡಿಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟರ್ನ ಜಾಸ್ತಿ ಕುಡೀರಿ. ಎವ್ರಿ ಡೇ ನಿಮ್ಮ ಬಾಡಿ ವೆಯ್ಟ್ಗೆ ತಕ್ಕಂತೆ ನೀವು ನೀರನ್ನ ಕುಡಿಬೇಕಾಗುತ್ತೆ ಅದು. ಆ್ಯಂಡ್ ಫೋರ್ತ್ ಏನಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಥಿಂಗ್, ಸ್ಲೀಪ್. ಸೊ ಸ್ಲೀಪಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಕಿನ್ನಲ್ಲಿ ಡಾರ್ಕ್ ಸರ್ಕಲ್ ಇರ್ಬೋದು ಆ್ಯಂಡ್ ಯುನೋ ಫ್ರೆಶ್ನೆಸ್ ಇರ್ಬೋದು, ಅದು ಯಾವುದೂ ಇರೋದಿಲ್ಲ. ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದರೆ ನಿಮಗೆ ಕ್ರ್ಯಾಂಕಿ ಆಗೋದು ಅಷ್ಟೇ ಅಲ್ಲ, ನಿಮಗೆ ಫೇಸ್ ಚಾಮೆ ಹೋಗ್ಬಿಡುತ್ತೆ, ಫೇಸ್ನಲ್ಲಿ ಗ್ಲೋ ಅನ್ನೋದೇ ಇರೋದಿಲ್ಲ. ಹಾಗಾಗಿ ನಿದ್ರೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ನೋ ದಟ್ ಎವ್ರಿಬಡಿ ಇಸ್ ಲೀಡಿಂಗ್ ಬಿಸಿ ಲೈಫ್. ಏನಕ್ಕಂದರೆ ಎಲ್ರಿಗೂ ಟೈಮ್ ಇರೋದಿಲ್ಲ 9 ಅವರ್ಸ್ ಆಫ್ ನಿದ್ದೆ ಮಾಡೋದಕ್ಕೆ, ಪ್ರಾಪರ್ 8 ಅವರ್ಸ್ ಆಫ್ ನಿದ್ದೆ ಮಾಡೋದಕ್ಕೆ ಟೈಮ್ ಇರಲ್ಲ. ಅಟ್ಲೀಸ್ಟ್ 7 ಅವರ್ಸ್ ಆಫ್ ನಿದ್ದೆ ನೀವು ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಂದರೆ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಜಾಸ್ತಿ ಥಿಂಕ್ ಮಾಡೋದ್ರಿಂದ ಏನು ಸೊಲ್ಯೂಷನ್ ಸಿಗಲ್ಲ. ಸೊ ಕೆಲವರು ಏನಂದರೆ ಪ್ರಪಂಚದಲ್ಲಿ ಬರೋ ಪ್ರಾಬ್ಲಮ್ ಎಲ್ಲ ನಾನು ಒಬ್ಳಿಗೆ ಬಂದ್ಬಿಟ್ಟಿದೆ ಅಥವಾ ಒಬ್ಬನಿಗೆ ಬಂದ್ಬಿಟ್ಟಿದೆ ಅಂತ ಎಲ್ಲದನ್ನು ಒಂದೇ ಸಲ ತಲೆಗೆ ಹಾಕೊಂಡು ಥಿಂಕ್ ಮಾಡ್ತಿರ್ತಾರೆ. ಸೊ ಥಿಂಕಿಂಗ್ ಜಾಸ್ತಿ ಮಾಡಿದ್ರೆ ನಿಮ್ಗೆ ನಿದ್ರೆ ಸರಿಯಾಗಿ ಬರಲ್ಲ. ನಿದ್ರೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಫೇಸ್ನಲ್ಲಿ ಗ್ಲೋನೇ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಮೈಂಡ್ನ ಕಾಮಾಗಿ ಇಟ್ಕೊಳ್ಳಿ. ಇದೆಲ್ಲದ್ರೂ ಫಾಲೋ ಮಾಡೋದ್ರಿಂದ ಆ್ಯಂಡ್ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಬೇರೆ ಬೇರೆ ಟಿಪ್ಸ್ಗಳನ್ನೆಲ್ಲ ನಾನು ಕೊಡ್ತೀನಿ. ಬಟ್ ಆ್ಯಸ್ ಆಫ್ ನಾವು ಇದಿಷ್ಟನ್ನ ಫಾಲೋ ಮಾಡಿ ನೀವು. ಓಕೆನಾ? ಆ್ಯಂಡ್ ನೀವು ಇದನ್ನೆಲ್ಲ ಫಾಲೋ ಮಾಡಿದೆ ನಿಮ್ಮ ಮುಖದಲ್ಲಿ ಏನೇ ಅಪ್ಲೈ ಮಾಡಿಕೊಂಡ್ರು ಏನೇ ಮಾಡಿದ್ರು ಅದರಿಂದ ಏನೂ ರಿಸಲ್ಟ್ ಸಿಗಲ್ಲ. ಓಕೆನಾ? ನೀವು ಇಂಟರ್ನಲ್ ಆಗಿ ಏನೇ ನಿಮ್ಮ ಬಾಡಿಗೆ ಕೊಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಬಾಡಿಗೆ ಆದಷ್ಟು ಒಳ್ಳೆ ಫುಡ್ ಇರ್ಬೋದು, ಒಳ್ಳೆ ನಿದ್ರೆ ಇರ್ಬೋದು, ವಾಟರ್ ಇರ್ಬೋದು, ಅಥವಾ ಏನೋ ಆ್ಯಂಡ್ ಒಳ್ಳೆ ಥಿಂಕಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿ. ಇದೆಲ್ಲದರಿಂದ ನಿಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ಗ್ಲೋ ಆಗುತ್ತೆ. ಇವಾಗ ನಾವು ಇದೆಲ್ಲ ಫಾಲೋ ಮಾಡಿದ್ಮೇಲೆ ಎಕ್ಸ್ಟರ್ನಲ್ ಆಗಿ ನೀವೇನೇನು ಅಪ್ಲೈ ಮಾಡ್ತೀರಾ ಅದೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಒಂದು ಫೇಸ್ ಮಾಸ್ಕ್ ತುಂಬ ಸಿಂಪಲ್ ಆಗಿ ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೆಲ್ಲ ನಮ್ಮಮ್ಮ ಮಾಡಿಕೊಟ್ಟಿರೋದು. ಆ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ಕಡಲೆ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ಇದೆಲ್ಲ ನಮ್ಮಮ್ಮ ಮಾಡಿಕೊಟ್ಟಿರೋದನ್ನ ನಾನು ತೊಗೊಂಡು ಬಂದು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮನೇನಾದರೂ ನೀವೇ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲಾಂದರೆ ನಿಮ್ಮಮ್ಮ ಏನಾದರೂ ಇದ್ದರೆ ಹೆಲ್ಪ್ ತೊಗೊಳ್ಳಿ. ಇಲ್ಲಾಂದರೆ ನೀವೇ ಮಾಡಿಕೊಂಡು ಈ ಥರ ಫೇಸ್ ಮಾಸ್ಕ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಯಾವ ಥರ ಮಾಡೋದು ಅಂತ ತೋರಿಸ್ಬಿಡ್ತೇನೆ ಇವಾಗ. ಒಂದು ಬೌಲ್ಗೆ ನಾನು 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ಸಾಫ್ರನ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಅದರ ಜೊತೆ ಮಿಲ್ಕ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಿಲ್ಕ್ ನಿಮಗೆ ಮಿಕ್ಸ್ ಮಾಡೋದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಲಿಕ್ವಿಡ್ ಆಗಿ ಕನ್ಸಿಸ್ಟೆನ್ಸಿ ಇದ್ದರೆ ನೀವು ರೆಫ್ರಿಜರೇಟರ್ನಲ್ಲಿ ಸ್ಟೋರ್ ಮಾಡೋದ್ರಿಂದ ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಇದೇ ಕನ್ಸಿಸ್ಟೆನ್ಸಿನಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ರೆಫ್ರಿಜರೇಟರ್ನಲ್ಲಿ ನಾವು ಮತ್ತೆ ಸ್ಟೋರ್ ಮಾಡೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಈ ಥರ ನೀವು ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ಥರ ಸ್ಮಾಲ್ ಕಂಟೈನರ್ಸ್ನ ತಗೊಂಡು ನೀವು ಇದರೊಳಗಡೆ ಸ್ಟೋರ್ ಮಾಡಿ ಆಲ್ಮೋಸ್ಟ್ ಲೈಕ್ 3-4 ಡೇಸ್ ಯೂಸ್ ಮಾಡ್ಕೋಬಹುದು, ಅಥವಾ 5-6 ಡೇಸ್ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಮೇಕ್ ಶೋರ್ ದಟ್ ಯು ಆರ್ ಕೀಪಿಂಗ್ ಇನ್ ರೆಫ್ರಿಜರೇಟರ್. ಓಕೆನಾ? ಯೂಸ್ ಮಾಡೋದಕ್ಕಿಂತ ಮುಂಚೆ 1 ಅವರ್ ನೀವು ರೆಫ್ರಿಜರೇಟರ್ನಲ್ಲಿ ಇಟ್ಕೋಬೇಕು. ರೆಫ್ರಿಜರೇಟರ್ನಲ್ಲಿ ಇಟ್ಟಾಗ ನೀವು ಅಪ್ಲೈ ಮಾಡಿದ ತಕ್ಷಣನೇ ಆ ಕಾಮಿಂಗ್ ಎಫೆಕ್ಟ್ ಕೊಡುತ್ತೆ. ಸಕ್ಕತ್ತಾಗಿರುತ್ತೆ ಸ್ಕಿನ್, ನಿಮಗೆ ಚೆನ್ನಾಗಿ ಅನಿಸುತ್ತೆ.
ಆ್ಯಂಡ್ ಆಲ್ಸೋ ರೆಫ್ರಿಜರೇಟರ್ನಲ್ಲಿ ಇಟ್ಟಾಗ ನಿಮಗೆ ಸ್ಕಿನ್ ಟೈಟನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಯಾವಾಗ ಅಪ್ಲೈ ಮಾಡ್ಕೋತೀರಾ ಅವಾಗ. ಇದು ನನ್ನ ಸೆಕೆಂಡ್ ಬಾಟಲ್. ಫಸ್ಟ್ ಬಾಟಲ್ ನೋಡಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ. ವಿಡಿಯೋಗೋಸ್ಕರ ಇದನ್ನ ಮಾಡಿದೆ, ಎನಿವೇಸ್ ಖಾಲಿ ಆಗ್ತಾ ಇತ್ತು. ಇದನ್ನ ನಾನು ರೆಫ್ರಿಜರೇಟರ್ನಲ್ಲಿ ಸ್ಟೋರ್ ಮಾಡ್ತೀನಿ. ಇವಾಗ ಇದನ್ನ ನಾನು ರೆಫ್ರಿಜರೇಟರ್ನಲ್ಲಿ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಟಿದ್ದೆ, ಅದನ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ನೀವು ಬ್ರಷ್ ಯೂಸ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಕೋಬಹುದು, ಇಲ್ಲ ಹಾಗೆ ಅಪ್ಲೈ ಮಾಡ್ಕೋಬಹುದು. ನನಗೆ ಬ್ರಷ್ ಸಿಗ್ತಾ ಇಲ್ಲ, ಸೊ ಹಾಗೆ ಅಪ್ಲೈ ಮಾಡ್ಕೋತೀನಿ. ಅಪ್ಲೈ ಮಾಡ್ಕೊಂಡು ಆದ್ಮೇಲೆ 15-20 ಮಿನಿಟ್ಸ್ ಬಿಟ್ಕೊಂಡು ವಾಶ್ ಮಾಡ್ಬೋದು ಫೇಸ್ನ. ನಾನು ರೆಫ್ರಿಜರೇಟರ್ನಲ್ಲಿ ಇಟ್ಟಿದ್ದೆ ಅಲ್ಲ, ಅಪ್ಲೈ ಮಾಡ್ಕೋತಾ ಇದ್ರೆ ಚೆನ್ನಾಗಿ ಅನ್ನಿಸ್ತಿದೆ. ಮಿನಿಟ್ಸ್ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೋಬಹುದು. ನಾನು 20 ಮಿನಿಟ್ಸ್ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ರಿಸಲ್ಟ್ ಇಸ್ ಅಮೇಝಿಂಗ್. ಟ್ಯಾನ್ ಎಲ್ಲ ರಿಮೂವ್ ಆಗಿದೆ, ಸ್ಕಿನ್ ಎಲ್ಲ ತುಂಬಾ ಸಾಫ್ಟ್ ಅನ್ನಿಸ್ತಿದೆ. ಆ್ಯಂಡ್ ನಿಮಗೆ ಏನಾದರೂ ಪಿಂಪಲ್, ಆಕ್ನೆ ಮಾರ್ಕ್ ಎಲ್ಲ ಇದ್ರೆ ಅದು ಕೂಡ ಕಮ್ಮಿ ಆಗಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ಈ ಮಾಸ್ಕ್ನ ಖಂಡಿತ ನೀವು ಟ್ರೈ ಮಾಡಬೇಕು, ಯಾಕಂದ್ರೆ ಸಖತ್ತಾಗಿ ವರ್ಕ್ ಆಗುತ್ತೆ. ಇನ್ನೊಂದು ಏನಂದ್ರೆ ನೀವು ಅರಿಶಿನ ಕೂಡ ಯೂಸ್ ಮಾಡ್ಬೋದು. ನಾನು ಅರಿಶಿನ ಯೂಸ್ ಮಾಡಲ್ಲ, ಏನಕ್ಕಂದ್ರೆ ನನ್ನ ಸ್ಕಿನ್ ಡಾರ್ಕ್ ಆಗುತ್ತೆ, ನನಗೆ ಅರಿಶಿನ ಸೂಟ್ ಆಗಲ್ಲ, ಹಾಗಾಗಿ ನಾನು ಯೂಸ್ ಮಾಡಲ್ಲ. ಬಟ್ ನಿಮ್ಗೆ ಏನಾದರೂ ಸೂಟ್ ಆದ್ರೆ ನೀವು ಅರಿಶಿನ ಕೂಡ ಅಡಿಷನಲ್ ಆಗಿ ಆ್ಯಡ್ ಮಾಡ್ಕೋಬಹುದು, ಆಪ್ಷನಲ್ ಅದು. ಸಮ್ಮರ್ ಟೈಮ್ನಲ್ಲಿ ನೀವು ಈ ಮಾಸ್ಕ್ನ ಯೂಸ್ ಮಾಡಿದ್ರೆ ಖಂಡಿತ ಕಂಪ್ಲೀಟ್ ಟ್ಯಾನ್ ರಿಮೂವ್ ಆಗುತ್ತೆ. 2-3 ಡೇಸ್ ಒಂದ್ಸಲ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನೀವು ಮನೆಯಲ್ಲಿ ಯೂಸ್ ಮಾಡಿ ನನಗೆ ಹೇಳಿ ಹೇಗೆ ಇತ್ತು ರಿಸಲ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಕಮೆಂಟ್ ಸೆಕ್ಷನಲ್ಲಿ ನಾನು ಖಂಡಿತ ನೋಡಿ ರೆಸ್ಪಾಂಡ್ ಮಾಡ್ತೀನಿ. ತುಂಬ ಲೇಟ್ ಆಗಿಬಿಟ್ಟಿದೆ. ನಾನು ಲಂಚ್ಗೆ ಇವತ್ತು ಮೇಥಿ ಪರಾಟ, ಫಿಶ್ ಆ್ಯಂಡ್ ಲಾಸ್ ಆಫ್ ವೆಜಿಟೇಬಲ್ಸ್ ತಿಂತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಂಗೆ ವೆಜಿಟೇಬಲ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ದಿಸ್ ಇಸ್ ಫಾರ್ ಮೈ ಲಂಚ್. ದಿಸ್ ಇಸ್ ಹೌ ಇಟ್ಸ್ ಸಪೋಸ್ ಟು ಬಿ. ನೀವು ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು ಆ್ಯಂಡ್ ವೈಟಮಿನ್ಸ್ ಕೂಡ ಇರಬೇಕು ನಿಮ್ಮ ಫುಡ್ನಲ್ಲಿ. ಈ ಒಂದು ಬ್ಯಾಲೆನ್ಸ್ ಡಯಟ್ನ ನೀವು ಫಾಲೋ ಮಾಡಬೇಕು, ಒಳ್ಳೆ ಸ್ಕಿನ್ ಬೇಕು ಅಂತ ಹೇಳಿದ್ರೆ. ಎಸ್.